ಇನ್ನು ಕೊಳವೆ ಬಾವಿಗೆ ಬಿದ್ದು ಸಾವನ್ನಗೆದ್ದು ಬಂದಂತಹ ಸಾತ್ವಿಕ್ಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಾಲಕನ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಜಿಲ್ಲಾಸ್ಪತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ವಿಜಯಪುರ ಜಿಲ್ಲಾಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಬಾಲಕನ ಆರೋಗ್ಯವನ್ನ ವಿಚಾರಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ಆ ಬಾಲಕ ಸದ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆಗಮಿಸ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಗೆ. ಸದ್ಯ ಚಿಕ್ಕ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಸಾತ್ವಿಕ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪಿಐಸಿಯು ವಾರ್ಡ್ಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇನ್ನು ಮಗುವಿನ ಕುಟುಂಬಸ್ಥರು ಸೇರಿದಂತೆ ಸೀಮಿತ ಜನರಿಗೆ ಮಾತ್ರವೇ ಅಲ್ಲಿ ಅನುಮತಿಯನ್ನ ನೀಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮಗುವಿನ ಆರೋಗ್ಯವನ್ನು ವಿಚಾರಣೆ ಮಾಡೋದಕ್ಕೆ. ಆದರೆ ಕೇವಲ ಸೀಮಿತ ಜನರಿಗೆ ಮಾತ್ರವೇ ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಸುಮಾರು 16 ತಿಂಗಳ ಮಗು. ಸೊ ಸಾಕಷ್ಟು ಸಂಕಷ್ಟವನ್ನು ಎದುರಿಸಿ ಇದೀಗ ಈ ಒಂದು ಜೀವಂತವಾಗಿ ಬಂದಿರುವಂಥದ್ದು ನಾವು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಮಗುವಿಗೆ ಯಾವ ಮೇಜರ್ ಗಾಯಗಳು ಯಾವುವು ಇಲ್ಲ. ಸೊ ನಾವು ಪ್ರಿಕಾಷನರಿ ಆಗಿ ಮಗುವಿಗೆ ಒಂಥರ 12 ಇಂದ 14 ತಾಸು ಒಳಗಡೆ ಇದ್ದು ಒಂಥರ ಆತಂಕ ಇರ್ಬೋದು. ಅದು ನಿವಾರಣೆಗೋಸ್ಕರ ಮಗು ಮುಂದೆ ತೊಂದರೆ ಆಗಬಾರ್ದು ಉದ್ದೇಶದಿಂದ ಅಬ್ಸರ್ವೇಷನ್ಗೋಸ್ಕರ 48 ಗಂಟೆ ಇಡೋಣ ಅಂತ ವಿಚಾರ ಮಾಡ್ತಾ ಇದ್ವಿ. ನಮ್ಮ ವೈದ್ಯರು ತನ್ನ ಸಂಪೂರ್ಣವಾಗಿ ನಿಗಾವಹಿಸ್ತಾ ಇದೆ. ಸಂಪೂರ್ಣವಾಗಿ ಏನಾದರೂ ಮಗು ಸ್ವಲ್ಪ ಏರುಪೇರಿ ಆಗದಂಗೆ ನಾವು ನೋಡ್ತಾ ಇದ್ವಿ. ಇದು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಶಿವಾನಂದ ಮಾಸ್ತಿಯವರ ಅಭಿಪ್ರಾಯ ಇತ್ತು. ಚಿಕ್ಕ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಸುನಿಲ್ ರೂಢಿಗೆಯವರು ಮತ್ತು ಅವರ ತಂಡ ನಮ್ಮೊಂದಿಗಿದೆ. ಅವ್ರು ಏನು ಹೇಳ್ತಾರೆ ಮಗುವಿನ ಆರೋಗ್ಯದ ಕುರಿತಾಗಿ ಅದನ್ನು ಕೇಳೋಣ. ಸರ್, ಈಗ ಮಗುದು ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಹೇಳಿದರು ಚಿಕ್ಕ ಮಕ್ಕಳ ತಜ್ಞರಾಗಿ ಆ ಮಗುವಿನ ಆರೋಗ್ಯದ ಕುರಿತಂತೆ ತಾವೇನು ಹೇಳಿ? ಈಗ ಇವತ್ತು 2ನೇ ದಿನ ಮಗು ಸಾತ್ವಿಕ್ ಮಗು. ನಿನ್ನೆ ಬಂದಾಗ ಸ್ವಲ್ಪ ನೀರಿನ ಅಂಶ ತುಂಬ ಕಡಿಮೆ ಇತ್ತು. ಆಮೇಲೆ ಅದರಿಂದ ಸ್ವಲ್ಪ ಹಾರ್ಟ್ ರೇಟು ಅದು ಇದು ಎಲ್ಲ ಏರುಪೇರಿತ್ತು. ಇವತ್ತು 2ನೇ ದಿನ ನಾವು ಅದನ್ನು ನೀರಿನ ಅಂಶ ಸಂಪೂರ್ಣವಾಗಿ ನಾವೆಲ್ಲ ಸರಿಪಡಿಸ್ಕೊಂಡಿದ್ದೀವಿ. ಆಮೇಲೆ ಈಗ ಸದ್ಯಕ್ಕೆ ಮಗುವಿನ ಸ್ಥಿತಿ ವೈಟಲ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ. ಆಮೇಲೆ ಎಲ್ಲ ನಮ್ಮ ರಕ್ತ ತಪಾಸಣೆ ರಿಪೋರ್ಟ್ಸ್ಗಳಾಗಲಿ, ಸಿಟಿ ಸ್ಕ್ಯಾನ್ ರಿಪೋರ್ಟ್ಸ್ಗಳಾಗಲಿ, ಎಲ್ಲ ಥರದ ರಿಪೋರ್ಟ್ಸ್ಗಳು ಸದ್ಯಕ್ಕೆ ನಾರ್ಮಲ್ ಇದೆ. ಆ ಮಗು ಅಲ್ಲಿ 16ರಿಂದ 18 ತಾಸು ಒಳಗಡೆ ಇದ್ದು ಒಂದೇ ಪೊಸಿಷನಲ್ಲಿದ್ದು ಹೊರಗೆ ಬಂದ ಮೇಲೆ ಇವೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು ನಾವು ಅಷ್ಟೇ. ಇನ್ನು ಕೊಳವೆ ಬಾವಿಗೆ ಬಿದ್ದು ಸಾವನ್ನಗೆದ್ದು ಬಂದಂತಹ ಸಾತ್ವಿಕ್ಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಾಲಕನ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಜಿಲ್ಲಾಸ್ಪತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ವಿಜಯಪುರ ಜಿಲ್ಲಾಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಬಾಲಕನ ಆರೋಗ್ಯವನ್ನ ವಿಚಾರಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ಆ ಬಾಲಕ ಸದ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆಗಮಿಸ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಗೆ. ಸದ್ಯ ಚಿಕ್ಕ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಸಾತ್ವಿಕ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪಿಐಸಿಯು ವಾರ್ಡ್ಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಇನ್ನು ಮಗುವಿನ ಕುಟುಂಬಸ್ಥರು ಸೇರಿದಂತೆ ಸೀಮಿತ ಜನರಿಗೆ ಮಾತ್ರವೇ ಅಲ್ಲಿ ಅನುಮತಿಯನ್ನ ನೀಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮಗುವಿನ ಆರೋಗ್ಯವನ್ನು ವಿಚಾರಣೆ ಮಾಡೋದಕ್ಕೆ. ಆದರೆ ಕೇವಲ ಸೀಮಿತ ಜನರಿಗೆ ಮಾತ್ರವೇ ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಸುಮಾರು 16 ತಿಂಗಳ ಮಗು. ಸೊ ಸಾಕಷ್ಟು ಸಂಕಷ್ಟವನ್ನು ಎದುರಿಸಿ ಇದೀಗ ಈ ಒಂದು ಜೀವಂತವಾಗಿ ಬಂದಿರುವಂಥದ್ದು ನಾವು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಮಗುವಿಗೆ ಯಾವ ಮೇಜರ್ ಗಾಯಗಳು ಯಾವುವು ಇಲ್ಲ. ಸೊ ನಾವು ಪ್ರಿಕಾಷನರಿ ಆಗಿ ಮಗುವಿಗೆ ಒಂಥರ 12 ಇಂದ 14 ತಾಸು ಒಳಗಡೆ ಇದ್ದು ಒಂಥರ ಆತಂಕ ಇರ್ಬೋದು. ಅದು ನಿವಾರಣೆಗೋಸ್ಕರ ಮಗು ಮುಂದೆ ತೊಂದರೆ ಆಗಬಾರ್ದು ಉದ್ದೇಶದಿಂದ ಅಬ್ಸರ್ವೇಷನ್ಗೋಸ್ಕರ 48 ಗಂಟೆ ಇಡೋಣ ಅಂತ ವಿಚಾರ ಮಾಡ್ತಾ ಇದ್ವಿ. ನಮ್ಮ ವೈದ್ಯರು ತನ್ನ ಸಂಪೂರ್ಣವಾಗಿ ನಿಗಾವಹಿಸ್ತಾ ಇದೆ. ಸಂಪೂರ್ಣವಾಗಿ ಏನಾದರೂ ಮಗು ಸ್ವಲ್ಪ ಏರುಪೇರಿ ಆಗದಂಗೆ ನಾವು ನೋಡ್ತಾ ಇದ್ವಿ. ಇದು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಶಿವಾನಂದ ಮಾಸ್ತಿಯವರ ಅಭಿಪ್ರಾಯ ಇತ್ತು. ಚಿಕ್ಕ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಸುನಿಲ್ ರೂಢಿಗೆಯವರು ಮತ್ತು ಅವರ ತಂಡ ನಮ್ಮೊಂದಿಗಿದೆ. ಅವ್ರು ಏನು ಹೇಳ್ತಾರೆ ಮಗುವಿನ ಆರೋಗ್ಯದ ಕುರಿತಾಗಿ ಅದನ್ನು ಕೇಳೋಣ. ಸರ್, ಈಗ ಮಗುದು ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಹೇಳಿದರು ಚಿಕ್ಕ ಮಕ್ಕಳ ತಜ್ಞರಾಗಿ ಆ ಮಗುವಿನ ಆರೋಗ್ಯದ ಕುರಿತಂತೆ ತಾವೇನು ಹೇಳಿ? ಈಗ ಇವತ್ತು 2ನೇ ದಿನ ಮಗು ಸಾತ್ವಿಕ್ ಮಗು. ನಿನ್ನೆ ಬಂದಾಗ ಸ್ವಲ್ಪ ನೀರಿನ ಅಂಶ ತುಂಬ ಕಡಿಮೆ ಇತ್ತು. ಆಮೇಲೆ ಅದರಿಂದ ಸ್ವಲ್ಪ ಹಾರ್ಟ್ ರೇಟು ಅದು ಇದು ಎಲ್ಲ ಏರುಪೇರಿತ್ತು. ಇವತ್ತು 2ನೇ ದಿನ ನಾವು ಅದನ್ನು ನೀರಿನ ಅಂಶ ಸಂಪೂರ್ಣವಾಗಿ ನಾವೆಲ್ಲ ಸರಿಪಡಿಸ್ಕೊಂಡಿದ್ದೀವಿ. ಆಮೇಲೆ ಈಗ ಸದ್ಯಕ್ಕೆ ಮಗುವಿನ ಸ್ಥಿತಿ ವೈಟಲ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ. ಆಮೇಲೆ ಎಲ್ಲ ನಮ್ಮ ರಕ್ತ ತಪಾಸಣೆ ರಿಪೋರ್ಟ್ಸ್ಗಳಾಗಲಿ, ಸಿಟಿ ಸ್ಕ್ಯಾನ್ ರಿಪೋರ್ಟ್ಸ್ಗಳಾಗಲಿ, ಎಲ್ಲ ಥರದ ರಿಪೋರ್ಟ್ಸ್ಗಳು ಸದ್ಯಕ್ಕೆ ನಾರ್ಮಲ್ ಇದೆ. ಆ ಮಗು ಅಲ್ಲಿ 16ರಿಂದ 18 ತಾಸು ಒಳಗಡೆ ಇದ್ದು ಒಂದೇ ಪೊಸಿಷನಲ್ಲಿದ್ದು ಹೊರಗೆ ಬಂದ ಮೇಲೆ ಇವೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು ನಾವು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.